ಈ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಆರಂಭ ಮಾಡಿದ್ದಾರೆ. ಮೊದಲು ಹೆಬ್ಬಾಳದ ಪ್ರದೇಶದಲ್ಲಿ ಆರಂಭವನ್ನ ಮಾಡಿದ್ದಾರೆ. ಬಸ್ ಮೂಲಕ ಬೆಂಗಳೂರು ನಗರ ಪ್ರದಕ್ಷಿಣೆಯನ್ನ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ. ಹೆಬ್ಬಾಳದಲ್ಲಿ ನೂತನ ಬ್ರಿಡ್ಜ್ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ವೀರಣ್ಣಪಾಳ್ಯದ ಜಂಕ್ಷನ್ ಬಳಿ ರಾಜಕಾಲುವೆಯ ವೀಕ್ಷಣೆಯನ್ನು ಕೂಡ ಮಾಡಿದ್ದಾರೆ. ರಾಜಕಾಲುವೆ ಒತ್ತುವರಿ ಆರೋಪದ ಹಿನ್ನೆಲೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ ಬೆಂಗಳೂರು ಉಸ್ತುವಾರಿಯೂ ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಕೆಜೆ ಜಾರ್ಜ್, ಭೈರತಿ ಸುರೇಶ್ ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಈಗಾಗಲೇ ಮಳೆಯ ಕಾರಣಕ್ಕಾಗಿಯೇ ಇಬ್ಬರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಲವಾರು ಕಡೆಗಳಲ್ಲಿ ಹಾನಿಯಾಗಿದೆ. ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಸರಾಗವಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಸರಾಗವಾಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ರಸ್ತೆಗಳೆಲ್ಲ ಕೊಚ್ಚಿಕೊಂಡು ಹೋಗಿದ್ದಾವೆ. ಜನಗಳು ರಸ್ತೆ ಮಧ್ಯೆಯೇ ನಿಂತು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅನೇಕ ಜನ ರಸ್ತೆಯಲ್ಲಿ ಕೆರೆ ಆವರಣದ ರೀತಿಯಲ್ಲಿ ಮಳೆ ಆಗಿರುವ ಕಾರಣಕ್ಕಾಗಿ ಅನೇಕ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳೇ ಹಾನಿಯನ್ನ ಖುದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಹಿಂದೆ ಯಾರು ಬಾರ ನೀವು ನನ್ನ ಮೇಲೆ ಆಯ್ತಾ ತೆಗ್ದ್ಬಿಟ್ಟನ ಹೋಗೋದು ಇಲ್ಲ. ಸರ್ ಸ್ವಲ್ಪ ಸರ್ ಸಿಎಂ ಕ್ಯಾಮ್ರಾಮನ್ ಸ್ವಲ್ಪ ಹಿಂದೆ ಸರ್ ಒಂದು ಸೈಡು ಅದಕ್ಕೆ ನಾನು ನಮ್ಮ ಬೇಸ್ಮೆಂಟ್ ಕೊಡೋದು ಬೇಡ. ಅವರೇನು ಹೈ ಬೇಕಾದ್ರೆ